ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ಏರ್ಪೋರ್ಟ್ನಲ್ಲಿ ರನ್ವೇಗೆ ನುಗ್ಗಿರುವಂಥದ್ದು ಬೀದಿ ನಾಯಿಗಳು. ವಿಮಾನಗಳ ಹಾರಾಟದ ವೇಳೆಯೇ 2 ಬೀದಿ ನಾಯಿಗಳು ರನ್ವೇಗೆ ನುಗ್ಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪ, ರನ್ವೇಗೆ ನುಗ್ಗಿರುವಂಥದ್ದು 2 ಶ್ವಾನಗಳು. ವಿಮಾನಗಳ ಹಾರಾಟದ ವೇಳೆಯೇ 2 ಬೀದಿ ನಾಯಿಗಳು ರನ್ವೇಗೆ ನುಗ್ಗಿರುವಂಥದ್ದು. ರನ್ವೇನಲ್ಲಿ ಫ್ಲೈಟ್ಗಳು ಇಲ್ಲದ ಕಾರಣ ಭಾರಿ ಅನಾಹುತ ತಪ್ಪಿದೆ. ಬೀದಿ ನಾಯಿಗಳನ್ನು ಕಂಡು ಏರ್ಪೋರ್ಟ್ ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ಕೂಡಲೇ ಹರಸಾಹಸ ಪಟ್ಟು 2 ನಾಯಿಗಳನ್ನು ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿ. ಹೆಂಗೆ ಬಂತು ಒಳಗಡೆ ಅನ್ನೋದೇ ಈಗಿರೋದು ಪ್ರಶ್ನೆ. ಹೆಂಗೆ ಬಂದವು ಅಂತ. ಬೀದಿ ನಾಯಿಗಳು ನೋಡಿ ಏನು ಆರಾಮಾಗಿ ರನ್ವೇ ಒಳಗಡೆ 2 ಬೀದಿ ನಾಯಿಗಳು ನುಗ್ಗಿರೋದು. ಇದು ಭದ್ರತಾ ಲೋಪ, ಇದು ಭದ್ರತಾ ಲೋಪ. ಹೆಂಗೆ ಬಂದವು ಅವು ಅಂತ. ಒಂದು ಸೊಳ್ಳೆ ಬರಲಿಕ್ಕೂ ನೀವು ಸಿಕ್ಕಾಪಟ್ಟೆ ಅವು ಯೋಚನೆ ಮಾಡ್ಕೊಂಡು ಬರಬೇಕಾದಂಥ ಒಂದು ಭದ್ರತೆ ಇರುತ್ತೆ ಅಲ್ಲಿ. ಒಂದು ಸೊಳ್ಳೆ ಬರೋದಕ್ಕೂ ಸಹ ತುಂಬ ಕಷ್ಟ ಅಂತ ನಾವು ಹೇಳ್ತೀವಿ. ಅಂತಂದರೆ ಬೀದಿ ನಾಯಿಗಳು ಹೆಂಗೆ ಬಂದವು ಅನ್ನೋದು ಒಂದು. ಎರಡನೇದು, ದೊಡ್ಡ ಅನಾಹುತ ತಪ್ಪಿದೆ. ಒಂದು ವೇಳೆ ಅನಾಹುತ ಆಗಿಬಿಟ್ಟಿದ್ದಿದ್ರೆ, ಅನಾಹುತ ತಪ್ಪಿದೆ. ಇಮಿಡಿಯೇಟಾಗಿ 2 ನಾಯಿಗಳನ್ನು ಹಿಡಿದಿದ್ದಾರೆ. ಒಂದು. ಎರಡನೇದು, ಅಲ್ಲಿ ವಿಮಾನಗಳ ಹಾರಾಟ ಇರಲಿಲ್ಲ ಆ ಟೈಮಲ್ಲಿ. ರನ್ವೇದಲ್ಲಿ ಯಾವುದೇ ಫ್ಲೈಟ್ಗಳು ಇರಲಿಲ್ಲ. ಇದ್ದಿದ್ರೆ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಬರ್ಬೋದಾ ಅನ್ನುವ ರೀತಿಯಾದಂಥ ಚರ್ಚೆಯನ್ನು ಹುಟ್ಟು ಹಾಕಿದೆ.